ಬೆಳಗ್ಗೆಯಿಂದಲೇ ದರ್ಶನ್ ಅರೆಸ್ಟ್ ಮಾಡಿ ಈಗ ವಿಚಾರಣೆಗೆ ಒಳಪಡಿಸಿರುವಂತಹ ಪೊಲೀಸರು ಇನ್ನೂ ಕೂಡ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ದರ್ಶನ್ ಸೇರಿದಂತೆ ಇನ್ನೂ ಒಂದಷ್ಟು ಜನ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇನ್ನು ರೇಣುಕಾ ಸ್ವಾಮಿ ಕಿಡ್ನಾಪ್ಗೂ ಮುನ್ನ ಆಗಿದ್ದೇನೋ ಹಾಗಾದ್ರೆ ಜೂನ್ 8ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಮನೆಯಿಂದ ತೆರಳಿದ್ದಂತಹ ರೇಣುಕಾ ಸ್ವಾಮಿ ಅಂದ್ರೆ ಚಿತ್ರದುರ್ಗದ ಮನೆಯಿಂದ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಊಟಕ್ಕೆ ಬಾ ಅಂತ ಹೇಳಿ ತಾಯಿ ರತ್ನಪ್ರಭಾ ಅವ್ರು ಕರೆ ಮಾಡಿದ್ರಂತೆ. ಸ್ನೇಹಿತರು ಸಿಕ್ಕಿದ್ದಾರೆ, ಮನೆಗೆ ಊಟಕ್ಕೆ ಬರಕ್ಕಾಗಲ್ಲ ಅಂತ ಹೇಳಿ ರೇಣುಕಾ ಸ್ವಾಮಿ ತಾಯಿಗೆ ಹೇಳಿದ್ನಂತೆ. ರಾತ್ರಿ ಆದ್ರೂ ಮನೆಗೆ ಬರ್ಲಿಲ್ವಲ್ಲ ಮಗ ಅಂತ ಹೇಳಿ ತಾಯಿ ಮತ್ತೆ ಕರೆ ಮಾಡಿದಾರೆ. 2ನೇ ಬಾರಿ ಕರೆ ಮಾಡಿದಾಗ ರೇಣುಕಾ ಸ್ವಾಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಮಗ ಕೆಲಸ ಮಾಡುವ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ವಿಚಾರಣೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಆಸ್ಪತ್ರೆಯ 200 ಮೀಟರ್ ದೂರದ ರಸ್ತೆಯಲ್ಲಿ ಬೈಕ್ ಪಾರ್ಕ್ ಆಗಿದ್ದು ಗೊತ್ತಾಗಿದೆ. ಅದಾದ ನಂತರ ಮಗ ಕಾಣೆಯಾಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿಯವರು. ಖಾಸಗಿ ಆಸ್ಪತ್ರೆಗೆ ಕರೆ ಮಾಡಿದ್ದಂತಹ ಚಿತ್ರದುರ್ಗ ಪೊಲೀಸರು ಈತ ಕೆಲ್ಸಕ್ಕೆ ಬಂದಿದ್ನ ಎಲ್ಗ್ ಹೋದ ಅನ್ನುವಂಥದ್ರ ಬಗ್ಗೆ ವಿಚಾರಿಸಿದ್ದಾರೆ. ಇದೆಲ್ಲವೂ ಕೂಡ ಆತ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಆಗಿರುವಂತಹ ಒಂದು ಘಟನಾವಳಿಗಳು. 8ನೇ ತಾರೀಕು ಬೆಳಿಗ್ಗೆ ಹೊರಟಿದ್ದಂಥವನು ಮಧ್ಯಾಹ್ನ ಊಟಕ್ಕೆ ಬಾ ಅಂತ ಹೇಳಿ ಫೋನ್ ಮಾಡಿದಾಗ ಆತ ಮಾತಾಡಿದಾನೆ. ಮಧ್ಯಾಹ್ನ ಮಾತಾಡಿದಾನೆ 8ನೇ ತಾರೀಕು ಮಧ್ಯಾಹ್ನ. ಅಂದ್ರೆ ಆತ ಆಗ್ಲೇ ಬೆಂಗಳೂರಿಗೆ ಹೊರಟಿದ್ನ ಅಥವಾ ಏನು ಅನ್ನುವಂಥದ್ದು ಇನ್ನ ಪೊಲೀಸರ ತನಿಖೆಯಿಂದ ಗೊತ್ತಾಗತ್ತೆ. ನಾನು ಬರೋಕ್ಕಾಗಲ್ಲ ಊಟಕ್ಕೆ, ಸ್ನೇಹಿತರು ಸಿಕ್ಕಿದ್ದಾರೆ ಅನ್ನುವಂಥದ್ದಷ್ಟೇ ಆತ ಹೇಳಿದ್ದಂತೆ. ಬಹುಶಃ ಆಗ್ಲೇನೆ ರಘು ಏನಾದರೂ ರೇಣುಕಾ ಸ್ವಾಮಿಯನ್ನ ಕಾಂಟ್ಯಾಕ್ಟ್ ಮಾಡಿ ನೀನು ಬೆಂಗಳೂರಿಗೆ ಬಾ ಹೋಗೋಣ ಅಂತ ಹೇಳಿ ಪುಸಲಾಯಿಸಿ ಕರ್ಕೊಂಡು ಬಂದ. ಹಾಗಾದ್ರೆ ಇದು ಒಂದು ಪ್ರಶ್ನೆ. ಈತನನ್ನ ಬೆಂಗಳೂರಿಗೆ ಕರ್ಕೊಂಡು ಬಾ ಅಂತ ಹೇಳಿದವ್ರು ಯಾರು? ಅದನ್ನ ದರ್ಶನ್ ಚಿತಾವಣೆ ಮೇರೆಗಾಗಿದೆಯಾ ಅಥವಾ ಪವನ್ ಚಿತಾವಣೆ ಮೇರೆಗಾಗಿದೆಯಾ ಅನ್ನುವಂಥದ್ದು ಕೂಡ ಪೊಲೀಸರೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಜಯಣ್ಣ ಮಾಲೀಕತ್ವದ ಶೆಡ್ನಲ್ಲಿ ರೇಣುಕಾ ಮೇಲೆ ದಾಳಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಈಗ ಆರೋಪ. RR ನಗರದ ಪಟ್ಟಣಗೆರೆಯಲ್ಲಿರುವಂತಹ ಈ ಶೆಡ್ನಲ್ಲಿ ಹತ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಶೆಡ್ ಹೇಗಿದೆ, ಯಾಕೋಸ್ಕರ ಆ ಶೆಡ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಾವು ಪ್ರತಿನಿಧಿ ಮಂಗಳ ಅವರು ನೀಡಿದರೆ ಬನ್ನಿ ನೋಡೋಣ. ಕೊಲೆ ಆರೋಪದ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರುವಂತದ್ದು. ನಾನೀಗ ಪಟ್ಟಣಗೆರೆ ವಿಲೇಜ್ ನಲ್ಲಿ ಇದ್ದೀನಿ. ಸೊ ನೋಡ್ತಾ ಇರಬಹುದು, ಇದೇ ಶೆಡ್ ನಲ್ಲಿ ದರ್ಶನ್ ಅವರು ಏನು ರೇಣುಕಾ ಸ್ವಾಮಿ ಅವರನ್ನ ಇಲ್ಲಿಗೆ ಈ ಒಂದು ಸ್ಥಳಕ್ಕೆ ಕರೆಸಿ ಅವರನ್ನ ಕೊಲೆ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ಇಲ್ಲಿ ಒಂದು 5 ಎಕರೆಯಲ್ಲಿ ಈ ಒಂದು ಶೆಡ್ ಇರೋದು. ಈಗ ತಾನೇ ಪೊಲೀಸರು ಬಂದು ಇಲ್ಲಿ ತನಿಖೆಯನ್ನ ಮಾಡಿದ್ರು, ಸ್ಥಳ ಮಹಾಜರನ್ನ ಮಾಡಿದ್ರು. ಎಲ್ಲಿ ಕೊಲೆ ಆಗಿರುವಂತದ್ದು, ಯಾವ ರೀತಿ ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಪೊಲೀಸರು ಅಂದ್ರೆ ACP ಭರತ್ ಅವರು ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ರು. ಇಲ್ಲಿ ಸ್ಥಳದಲ್ಲಿ ಒಂದು ಸುಮಾರು 20ಕ್ಕೂ ಹೆಚ್ಚು ಜನ ಪೊಲೀಸರು ಬಂದಿರುವಂತದ್ದು. ಸುಮಾರು ಲೈಕ್ RR ನಗರ ಪೊಲೀಸ್ ಸ್ಟೇಷನ್ ಅವರಾಗಿರ್ಬೋದು, ಜೊತೆಗೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಇಲ್ಲಿ ಸ್ಥಳವನ್ನ ಮಹಜರನ್ನ ಮಾಡಿ ಒಂದು ತನಿಖೆಯನ್ನ ಶುರು ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ಈಗ ತಾನೇ ಇದೀಗ ಈ ಒಂದು ಸ್ಥಳವನ್ನ ಸೀಸ್ ಮಾಡಿರುವಂತದ್ದು. ಅಂದ್ರೆ ಈ ತನಿಖೆಯನ್ನ ಶುರು ಮಾಡಿರೋದ್ರಿಂದ ಇಲ್ಲಿ ಯಾವಾಗ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರಿಗೆ ಕನ್ಫರ್ಮ್ ಆಯ್ತು. ಸೊ ಯಾರು ಕೂಡ ಇಲ್ಲಿ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಸ್ಥಳವನ್ನ ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ. ಸೊ ಜೊತೆಗೆ ಅವತ್ತು 8ನೇ ತಾರೀಕು ಏನಿದೆ ಕೊಲೆ ಮಾಡಿದಾಗ ಇಲ್ಲಿ ಸೆಕ್ಯೂರಿಟಿ ಯಾರಿದ್ರು ಅವರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ನೀವು ನೋಡ್ತಾ ಇರಬಹುದು. ಎಲ್ಲರೂ ಹೋಗಿ ಯಾವ ರೀತಿ ತನಿಖೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಜೊತೆಗೆ ಇಲ್ಲಿ CCTV ಕೂಡ ಇರೋದನ್ನ ನೀವು ಗಮನಿಸಬಹುದು ಅಲ್ಲಿ. ಸೊ ಈಗ CCTV ನಲ್ಲಿ ಚೆಕ್ ಮಾಡಿದಾಗ ಅವತ್ತು ನಡೆದ ಘಟನೆಗೆ ಇಲ್ಲಿ ಯಾರ್ಯಾರು ಬಂದಿದ್ರು, ಏನೇನ್ ಬಂದಿದ್ರು, ವಿನಯ್ ಇದ್ರ, ದರ್ಶನ್ ಅವರಿದ್ರ, ಪವಿತ್ರ ಗೌಡ ಅವರಿದ್ರ ಅನ್ನೋದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕನ್ಫರ್ಮೇಶನ್ ಸಿಗ್ಲಿದೆ. ನೀವು ನೋಡ್ತಾ ಇರಬಹುದು ಪೊಲೀಸರು ಈಗ ತಾನೇ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ರು. ಸದ್ಯಕ್ಕೆ ಈಗ ಶುರು ಮಾಡಿದೀವಿ, ಇದನ್ನ ಸೀಸ್ ಕೂಡ ಮಾಡ್ತೀವಿ. ಸೊ ಈ ಸದ್ಯದಲ್ಲೇ ಗೊತ್ತಾಗುತ್ತೆ ಎಲ್ಲವೂ ಕೂಡ ಅನ್ನೋ ಒಂದು ಮಾಹಿತಿಯನ್ನ ಪೊಲೀಸರು ಇಲ್ಲಿ ನೀಡಿರುವಂತದ್ದು. ಸೊ ಇಲ್ಲಿ ಬ್ಯಾಂಕ್ ನಿಂದ ಏನು ಫೈನಾನ್ಸ್ ಗಾಗಿ ಗಾಡಿಗಳನ್ನ ತೆಗೆದುಕೊಂಡಿರ್ತಾರೆ. ಸೊ ಫೈನಾನ್ಸ್ ಕಟ್ಟಿಲ್ಲ ಅಂದಾಗ ಆ ಒಂದು ಗಾಡಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಸೀಸ್ ಮಾಡಿ ಇಡಲಾಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ನಿರ್ಜನ ಪ್ರದೇಶ. ಅಂದ್ರೆ ಶೆಡ್ ನ ಸುತ್ತಮುತ್ತ ಯಾವುದೇ ರೀತಿ ಕೂಡ ಮನೆಗಳಿಲ್ಲ. ಒಂದು 100 ಮೀಟರ್ ಅದಾದ್ಮೇಲೆ 100 ಮೀಟರ್ ಆದ್ಮೇಲೆ ಮನೆಗಳಿದೆ. ಇಲ್ಲೆಲ್ಲ ಸುತ್ತ ಖಾಲಿ ಪ್ರದೇಶಗಳಿದೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ ಕೊಲೆ ಮಾಡಿದ್ರು, ಹಲ್ಲೆ ಮಾಡಿದ್ರು, ಏನ್ ಮಾಡಿದ್ರು ಜನಕ್ಕೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿಂದ 100 ಮೀಟರ್ ಅಲ್ಲಿ ಮನೆಗಳಿರುವಂತದ್ದು. ಸೊ ಯಾರಿಗೂ ಕೂಡ ಹೀಗಾಗಿನೇ ಇಲ್ಲಿ ಯಾರಿಗೂ ಕೂಡ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತೇ ಆಗಿಲ್ಲ. ಇಲ್ಲಿಂದ ಅವ್ರನ್ನ ಕಾಮಾಕ್ಷಿ ಪಾಳ್ಯ ಅಂದ್ರೆ ಬಾಡಿಯನ್ನ ಕೊಲೆ ಮಾಡಿದ ನಂತರ ಕಾಮಾಕ್ಷಿ ಪಾಳ್ಯ ಮೋರಿಗೆ ತೆಗೆದುಕೊಂಡು ಈಸಿಯಾಗಿ ತಗೊಂಡೋಗಿ ಹಾಕಿದ್ದಾರೆ. ಯಾಕಂದ್ರೆ ಇಲ್ಲೇನ್ ಆಗ್ತಿದೆ, ಮಧ್ಯರಾತ್ರಿನಲ್ಲಿ ಈ ಒಂದು ಘಟನೆ ಆಗಿದೆ ಯಾರಿಗ್ ಗೊತ್ತಾಗುತ್ತೆ. ಈಗಲೇ ಇಲ್ಲಿ ಯಾರು ಕೂಡ ಅಷ್ಟೊಂದಾಗಿ ಜನಗಳಿಲ್ಲ. ಪೊಲೀಸರು ಬಂದಿರೋದ್ರಿಂದ ಅಲ್ಲಲ್ಲಿ ಜನಗಳು ನಿಂತಿದ್ದಾರೆ ಅಷ್ಟೇ. ಆದ್ರೆ ಸುತ್ತಮುತ್ತ
ಸುತ್ತಮುತ್ತ ಇಲ್ಲಿ ಯಾರು ಕೂಡ ಇರೋದಿಲ್ಲ, ಸೆಕ್ಯೂರಿಟಿ ಒಬ್ರು ಬಿಟ್ರೆ. ಸೊ ಈ ಒಂದು ಏನು ಪ್ಲೇಸ್ ಇದೆ ಅದನ್ನ ಸದ್ಯಕ್ಕೆ ಪಟ್ಟಣಗೆರೆ ಜಯಣ್ಣ ಅವರು ಕಿರಣ್ ಅನ್ನೋರ್ಗೆ ಲೀಸ್ಗೆ ಕೊಟ್ಟಿರುವಂತದ್ದು ಸಾಕಷ್ಟು ವರ್ಷಗಳಿಂದ. ಸೊ ಹೀಗಾಗಿ ಜಯಣ್ಣ ಅವರು ಕೂಡ ಹೇಳಿದ್ರು, ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಬಿಕಾಸ್ ನಾನು ಇಲ್ಲಿ ಯಾವುದೇ ರೀತಿ ವ್ಯವಹಾರನ ಮಾಡಿಸ್ತಾ ಇಲ್ಲ, ಲೀಸ್ಗೆ ಕೊಟ್ಟಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಅವರು ಹೇಳಿರುವಂತದ್ದು. ಸೊ ಏನು ಇಲ್ಲಿ ನಂದು ಈ ಒಂದು ಶೆಡ್ ಆಗಿರೋದ್ರಿಂದ ಈ ಪೊಲೀಸರು ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಕರೆದ್ರೆ ನಾನು ಅವ್ರಿಗೆ ಹೋಗ್ತೀನಿ, ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಭಾಗಿ ಆಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿರುವಂತದ್ದು, ಜೊತೆಗೆ ಸ್ಥಳವನ್ನ ಅವರ ಅಧೀನಕ್ಕೆ ತೆಗೆದುಕೊಂಡು ಸೀಸ್ ಕೂಡ ಮಾಡಿರುವಂತದ್ದು, ಯಾರು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸದ್ಯಕ್ಕೆ ಇಲ್ಲಿ ತನಿಖೆ ಶುರುವಾಗಿರುವಂತದ್ದು, ಪೊಲೀಸರು ಎಲ್ಲ ಸ್ಥಳ ಮಜಾನ ಮಾಡಿ ಏನಾಗಿದೆ ಅನ್ನೋ ಒಂದು ಘಟನೆಯ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.